ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾರಾಜ್ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಡೈಪರ್ ರ್ಯಾಷಸ್ ಇನ್ ಬೇಬೀಸ್. ಮಕ್ಕಳಲ್ಲಿ ಡೈಪರ್ ಯೂಸ್ ಮಾಡುವಂಥ ಮಕ್ಕಳಲ್ಲಿ ರ್ಯಾಷಸ್ ಅನ್ನೋದು ತುಂಬಾ ಕಾಮನ್. ಯಾವಾಗಲೂ ಒಂದು ಸಲ ಯೂಸ್ ಮಾಡ್ತಿದ್ರೆ ಅಷ್ಟೊಂದು ಕಾಣಿಸ್ಕೊಳ್ಳೋದಿಲ್ಲ. ಈಗ ಹಳ್ಳಿಗಳಲ್ಲಿ ಎಲ್ಲ ಬಟ್ಟೆನೇ ಜಾಸ್ತಿ ಯೂಸ್ ಮಾಡ್ತಾರೆ. ಸಿಟಿಗಳಲ್ಲಿರೋವಂಥವ್ರು, ವರ್ಕ್ ಮಾಡ್ತಾ ಇರೋವಂಥವ್ರು, ಅದನ್ನೆಲ್ಲ ಒಬ್ಬರೇ ಇರೋವಂಥವ್ರು, ಬಾಣಂತನಕ್ಕೆ ತಾಯಿ ಮನೇಲಿ ಇಲ್ದಲೆ ಒಬ್ಬರೇ ಮೇಂಟೈನ್ ಮಾಡ್ತಾ ಇರೋವಂಥವ್ರು ಖಂಡಿತ ಅದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಡೈಪರ್ನ ದಿನ ಪೂರ್ತಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಮಕ್ಕಳಲ್ಲಿ ತುಂಬಾ ರ್ಯಾಷಸ್ ಅನ್ನೋವಂಥದ್ದು, ಇನ್ಫೆಕ್ಷನ್ ಅನ್ನೋವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ಫಸ್ಟ್ಲಿ ಮಗುನ ಕ್ಲೀನಾಗಿ ಇರಿಸ್ಕೊಳ್ಬೇಕು. ಏನಂದರೆ ಡೈಪರ್ನ ನೀವು ಒಂದು ಸಲ ಹಾಕಿದ್ರೆ ಎವ್ರಿ 3 hours ಒನ್ಸ್ ಆದರೂ ಅದನ್ನು ತೆಗಿಬೇಕಾಗುತ್ತೆ. ನೀವು ಮಗುನ ಕೂಡ ಸ್ವಲ್ಪ ವಾಚ್ ಮಾಡ್ತಾ ಇರಬೇಕು. ಅದು ಯಾವಾಗ ಪಾಟಿ ಮಾಡ್ಕೊಂಡಿದೆ, ನೀವು ಯಾವಾಗಲೂ ನೋಡಿದ್ರೆ ಅದು ಪಾಟಿ ಮಾಡ್ಕೊಂಡಿರೋದಂತೂ ಅದರಿಂದನೇ ಸಿಕ್ಕಾಪಟ್ಟೆ ರ್ಯಾಷಸ್ ಆಗುತ್ತೆ. ಸೊ ಪಾಟಿ ಮಾಡ್ಕೊಂಡಿದ್ದೆ ಅಂತ ಗೊತ್ತಾಗ್ತಿದ್ದಂಗೆ ನೀವು ಇಮಿಡಿಯೇಟ್ ಅದನ್ನು ಚೇಂಜ್ ಮಾಡಲೇಬೇಕಾಗುತ್ತೆ. ತುಂಬ ಸಣ್ಣ ಮಗು ಇದೆ ಅಂದಾಗ ಅದನ್ನು ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು 3 monthsವರೆಗೂ ತುಂಬ ಸಲ ದಿನಕ್ಕೆ ಪಾಟಿ ಮಾಡ್ಕೊಳ್ತಾ ಇರ್ತವೆ. ಸೊ ಆವಾಗ ಆದಷ್ಟು ಪಾಟಿ ಮಾಡಿದ ತಕ್ಷಣವೇ ಡೈಪರ್ನ ಚೇಂಜ್ ಮಾಡಬೇಕಾಗುತ್ತೆ. 1 hourಗೆ ಒಂದು ಸಲ ಮಾಡಿಕೊಂಡ್ರೂ ಕೂಡ ಚೇಂಜ್ ಮಾಡಲೇಬೇಕಾಗುತ್ತೆ. ಸೊ ಎವ್ರಿ 3 hours ಒನ್ಸ್ ಪಾಪು ಪೀ ಮಾಡಿದೆ ಅಂದಾಗ ಅದನ್ನು ಚೇಂಜ್ ಮಾಡಬೇಕು. ನೆಕ್ಸ್ಟು ಬಂದು ತುಂಬ ರ್ಯಾಷಸ್ ಆಗಿದೆ ಅಂದಾಗ ಅದಕ್ಕೆ ರ್ಯಾಷ್ ಕ್ರೀಮ್ ಬರುತ್ತೆ. ತುಂಬಾ ಪ್ರಾಡಕ್ಟು ಅವೈಲಬಲ್ ಇದೆ. ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ತಗೊಂಡು ಅದನ್ನು ಫುಲ್ಲು ಡೈಪರ್ ಹಾಕೋಕ್ಕೂ ಮುಂಚೆ ಕ್ಲೀನಾಗಿ ಪೂರ್ತಿ ಆ ಏರಿಯಾಗೆ ಎಲ್ಲ ಹಚ್ಬಿಟ್ಟು ಅದಾದಮೇಲೆ ಡೈಪರ್ನ ಯೂಸ್ ಮಾಡಬೇಕು. ನಾನು ನನ್ನ ಮಗನಿಗೆ ಯೂಸ್ ಮಾಡ್ತಿದ್ದಿದ್ದು ಸೋಫಿ ರ್ಯಾಷ್ ಅಂತ ಹೇಳಿ. ಅದು ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ತುಂಬಾ ಸಾಲಿಡ್ ಆಗಿತ್ತು. ಅದು ಬೇಗ ಸ್ಪ್ರೆಡ್ ಆಗ್ತಾ ಇರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಹಿಮಾಲಯನ ತೊಗೊಂಡೆ. ಹಿಮಾಲಯ ತುಂಬಾ ಚೆನ್ನಾಗಿದೆ. ತುಂಬ ಕ್ವಿಕ್ಕಾಗಿ ರ್ಯಾಷಸ್ಸು ಹೊರಟೋಗುತ್ತೆ. ಸೊ ಅದನ್ನು ಯೂಸ್ ಮಾಡಿ. ಹಾಗೆಯೇ ಡೈಪರ್ನ ಯೂಸ್ ಮಾಡೋಕ್ಕೆ ಮುಂಚೆ ಒಂದು ಒಳ್ಳೆ ಬೆಸ್ಟ್ ಮಾಯಿಶ್ಚರೈಸರ್ನ ತೊಗೊಂಡು ಡೈಲಿ ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದರಿಂದ ಕೂಡ ಡೈಪರ್ ರ್ಯಾಷಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒಂದು ಆದಷ್ಟು ಏರಿಯಾ ಏನಿದೆ ಡೈಪರ್ ರ್ಯಾಷಸ್ ಆಗಿದೆ ಅಂದಾಗ ಸ್ವಲ್ಪ ಮಟ್ಟಿಗೆ ಡೈಪರ್ನ ರಿಮೂವ್ ಮಾಡಿಬಿಟ್ಟು ಒಂದು ಡ್ರೈ ಮಾಡಿಕೊಳ್ಬೇಕು. ಅದು ಏನು ಏರಿಯಾ ಇದೆ ಎಲ್ಲ ಡ್ರೈ ಆಗೋ ತನಕ ನೋಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹೊತ್ತು ಅಲ್ಲಿ ಗಾಳಿ ಆಡಬೇಕು, ಇಲ್ಲ ಅಂತಂದರೆ ಅದು ಇನ್ನೂ ಕೂಡ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಯಾವುದೇ ಒಂದು ಕ್ರೀಮನ್ನು ಯೂಸ್ ಮಾಡೋದಕ್ಕೂ ಮೊದಲು ಫಸ್ಟ್ಲಿ ನೀವು ಕೈಯನ್ನು ನೀಟಾಗಿ ಹ್ಯಾಂಡ್ ವಾಶನ್ನು ಮಾಡ್ಕೊಂಡಿರಬೇಕಾಗುತ್ತೆ. ಯಾಕಂದರೆ ನಮ್ಮ ಕೈಯಲ್ಲಿ ಜರ್ಮ್ಸ್ ಇದೆ ಅಂತ ಅಂದಾಗ ನಾವು ಅದ್ರ ಜೊತೆಯಲ್ಲಿ ಕ್ರೀಮ್ನ ಹಚ್ಚಿದ್ರೆ ಇನ್ಫೆಕ್ಷನ್ ಇನ್ನೂ ಜಾಸ್ತಿ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಕ್ಲೀನಾಗಿ ಹ್ಯಾಂಡ್ ವಾಶನ್ನು ಮಾಡಿ ಮಗುಗೆ ಯಾವುದೇ ರೀತಿಯಾದಂಥ ಡ್ರಾಪ್ಸ್ನ ಹಾಕೋದಿರಲಿ, ಪ್ರತಿ ಸಲ ಕೂಡ ಅಷ್ಟೇ ನಿಮ್ಮ ಹ್ಯಾಂಡ್ಸು ಕ್ಲೀನಾಗಿರಬೇಕು. ಸೊ ಅದು ಒಂದು ವಿಷಯ. ನೆಕ್ಸ್ಟು ಪೌಡರ್ನ ಯೂಸ್ ಮಾಡ್ಬೋದು. ಪೌಡರ್ನ ಯೂಸ್ ಮಾಡೋದ್ರಿಂದ ಕೂಡ ಡೈಪರ್ ರ್ಯಾಷಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಸ್ನಾನ ಮಾಡಿಸಿದ ತಕ್ಷಣ ನೀವು ಯಾವುದಾದ್ರೂ ಒಂದು ಪೌಡರ್ನ ಹಾಕ್ಬಿಟ್ಟು ಸ್ವಲ್ಪ ಅದು ಡ್ರೈ ಫೀಲ್ ಆಗಿರುತ್ತೆ. ಸೊ ಆ ರೀತಿ ಮಾಡೋದ್ರಿಂದ ಕೂಡ ಡೈಪರ್ ರ್ಯಾಷಸ್ ಕಡಿಮೆ ಆಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ ಆದಷ್ಟು ಮಕ್ಕಳಿಗೆ ಡೈಪರ್ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂದಾಗ, ನೀವು ಒಬ್ಬರೇ ಇದ್ದೀರಾ, ನಿಮ್ಮ ತಾಯಿ ಮನೇಲಿಲ್ಲ, ಇಲ್ಲ ನೀವು ಸಿಟಿನಲ್ಲಿದ್ದೀರಾ, ನಮ್ಗೆ ಅದನ್ನೆಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ನಮಗೆ ಯಾರ್ದು ಸಪೋರ್ಟ್ ಇಲ್ಲ ಅಂದಾಗ ನೀವು ಡೈಪರ್ನ ಯೂಸ್ ಮಾಡಲೇಬೇಕು ಅನ್ನೋಂಥ ನೆಸೆಸಿಟಿ ಇದ್ದರೆ ಅವರಿಗೆ ಈ ಎಲ್ಲ ಒಂದು ಟಿಪ್ಸು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.